ನಿಶ್ಚಿತಾರ್ಥ ನಿಂತಿದ್ದಕ್ಕೆ ಬಾಲಕಿಯನ್ನ ಕೊಂದಂತಹ ಪಾಗಲ್ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎನ್ನುವಂತಹ ವಿಚಾರ ತಿಳಿದು ಬರ್ತಾ ಇದೆ. ಸೋಮವಾರಪೇಟೆಯ ಹಮ್ಮಿಯಾಳ ನಿವಾಸದ ಬಳಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪ್ರಕಾಶ್ ಶವ ಪತ್ತೆ ಆಗಿರೋದು ಗೊತ್ತಾಗ್ತಾ ಇದೆ. ನಿನ್ನೆ ಕೊಲೆಯಾದ ನಂತರ ಆತ ಅಬ್ಸ್ಕಾಂಡಿಂಗ್ ಆಗಿರೋದ್ರ ಬಗ್ಗೆ ನಿರಂತರವಾಗಿ ವರದಿ ಆಗ್ತಾನೆ ಇತ್ತು. ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ, ಆತನ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಇನ್ಫ್ಯಾಕ್ಟ್ ಆತ ಕೊಲೆಗೈದು ಇಷ್ಟೊಂದು ಹೇಯ ಕೃತ್ಯದಲ್ಲಿ ಭಾಗಿಯಾಗಿ ಆಕೆಯ ರುಂಡವನ್ನ ಕೂಡ ಹೊತ್ತೊಯ್ದಿದ್ದ. ಫೈನಲಿ ಈಗ ಆತ ಕೂಡ ತನ್ನ ಜೀವನವನ್ನ ಅಂತ್ಯಗೊಳಿಸಿದ್ದಾನೆ. ಒಂದು ಕಡೆಗೆ ಸಾವಿರ ಕನಸು ಹೊತ್ತಂತಹ ಬಾಲಕಿಯನ್ನ ಅತ್ಯಂತ ಬೀಭತ್ಸವಾಗಿ ಹತ್ಯೆಗೈದಿದ್ದ. ಈತನ ಬದುಕಿಗೆ ಏನ್ ಅರ್ಥ ಅನ್ನೋ ಪ್ರಶ್ನೆ ಇತ್ತು, ಹಾಗೂ ಈತನ ಕೃತ್ಯಕ್ಕೆ ಯಾವ ಸಮರ್ಥನೆ ಸಿಗುತ್ತೆ ಅನ್ನೋ ಪ್ರಶ್ನೆ ಇತ್ತು. ಡೀಟೇಲ್ಸ್ ಕೊಡ್ತಾರೆ ಮಲ್ಲಿಕಾರ್ಜುನ್, ಎಷ್ಟೊತ್ತಿಗೆ ಆತ ಸೂಸೈಡ್ ಮಾಡ್ಕೊಂಡಿರೋದು ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಆಮೇಲೆ ಡೆತ್ ನೋಟ್ ಬಗ್ಗೆ ಏನಾದ್ರು ಮಾಹಿತಿ ಲಭ್ಯ ಆಗ್ತಾ ಇದೆಯಾ? ಖಂಡಿತವಾಗ್ಲೂ ಮಮತಾ, ಕೊಡಗಿನ ಅಪ್ರಾಪ್ತ ಬಾಲಕಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಡಗಿನ ಪೊಲೀಸರು ಬೆಳಗಿನೂ ಕೂಡ ಬಾಲಕಿಯ ಮನೆಯ ಸುತ್ತಮುತ್ತ ಹಾಗೂ ಹುಡುಗನ ಮನೆಯ ಸುತ್ತಮುತ್ತ ಕೂಡ ನಿರಂತರವಾಗಿ ಶೋಧ ಕಾರ್ಯ ಕೂಡ ಆರಂಭ ಮಾಡಿದ್ರು. ಬೆಳಗಿನೂ ಕೂಡ ಸುಮಾರು 20 ಗಂಟೆಗಳ ಕಾಲ ಶೋಧ ಕಾರ್ಯವನ್ನ ಪೊಲೀಸರು ಮಾಡಿದ್ರು. ಆದ್ರೆ ಬೆಳಗಿನೂ ಕೂಡ ಯಾವುದೇ ರೀತಿಯಾದಂತಹ ಶವ ಆಗ್ಲಿ, ಈತನ ಕುರುಹುಗಳು ಕೂಡ ಯಾವುದೇ ರೀತಿ ಪತ್ತೆ ಆಗ್ಲಿಲ್ಲ. ಆದ್ರೆ ಒಂದು ಟೀಮ್ ಅನ್ನ ಮತ್ತೊಂದು ಟೀಮ್ ಹೆಚ್ಚುವರಿಯಾಗಿ ಮಾಡಿ ಅಲ್ಲಿ ಆತನ ಮನೆಯ ಸುತ್ತುವರಿದ ಪ್ರದೇಶದಲ್ಲಿ ಹುಡುಕುವಂತಹ ಸಂದರ್ಭದಲ್ಲಿ, ಯಾಕಂದ್ರೆ ಬೆಟ್ಟ ಗುಡ್ಡ ಪ್ರದೇಶವಾಗಿರೋದ್ರಿಂದ ಒಂದಷ್ಟು ನೆಟ್ವರ್ಕ್ ಇಶ್ಯೂಗಳು ಆಗಿರೋದ್ರಿಂದ ಈತನ ಆತ್ಮಹತ್ಯೆ ಮಾಡ್ಕೊಂಡಿರೋದು ಕೂಡ ಯಾರಿಗೂ ಕೂಡ ಗೋಚರಿಸಲಿಲ್ಲ. ಈತ 4:30 ಸರಿಸುಮಾರಿಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಶಂಕಿಸಲಾಗಿದೆ. ಆದ್ರೆ ಈಗಲೂ ಕೂಡ SP ಅವರು ಹೇಳ್ತಿದ್ರೆ ಅದು ಸ್ಪಷ್ಟನೆಯನ್ನ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕೊಡ್ಬೇಕಾಗುತ್ತೆ, ಯಾಕಂದ್ರೆ ನೆಟ್ವರ್ಕ್ ಇಲ್ಲ ಅಂತ. ಆದ್ರೆ ಈಗ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ನಿಖರವಾಗಿ SP ಅವರೇ ತಿಳಿಸ್ಬೇಕಾಗುತ್ತೆ. ಆದ್ರೆ ಬಹುತೇಕ ಆತ್ಮಹತ್ಯೆ ಅಂತ ಹೇಳಲಾಗ್ತಿದೆ. ಆದ್ರೆ ಈತ ಆತ್ಮಹತ್ಯೆ ಮಾಡ್ಕೊಂಡಿರೋದು ಒಂದ್ ರೀತಿ ಆದ್ರೆ ರುಂಡವನ್ನ ಕತ್ತರಿಸ್ಕೊಂಡು ಹೋಗಿರ್ತಕ್ಕಂಥ ರುಂಡ ಇದುವರೆಗೂ ಕೂಡ ಪೊಲೀಸರಿಗೆ ಪತ್ತೆ ಆಗಿಲ್ಲ. ಈತ ಯಾವ ಕಾರಣಕ್ಕೋಸ್ಕರ ಕೊಲೆಯನ್ನ ಈ ರೀತಿ ಮಾಡ್ದ ಅನ್ನೋದು ಕೂಡ ಇದು ಈಗಲೂ ಕೂಡ ನಿಗೂಢವಾಗಿ ಉಳಿದಿರ್ತಕ್ಕಂಥದ್ದು. ರೈಟ್, ಧನ್ಯವಾದ ಮಲ್ಲಿಕಾರ್ಜುನ್ ತಮ್ಮ ಮಾಹಿತಿಗಾಗಿ. ಇಷ್ಟಕ್ಕೂ ಯಾಕೀತ ಇಷ್ಟು ಬರ್ಬರವಾಗಿ ಆ ಬಾಲಕಿಯನ್ನ ಕೊಂದ ಅಂತಕ್ಕಂಥದ್ದನ್ನ ಹುಡುಕ್ತಾ ಹೋದ್ರೆ ನಿಶ್ಚಿತಾರ್ಥ ನಿಂತಿದ್ದಕ್ಕೆ ಬಾಲಕಿಯನ್ನ ಕೊಂದಿದ್ದಾನೆ ಈ ಪಾಗಲ್. ಅಂದರೆ ನಿಶ್ಚಿತಾರ್ಥದ ಮಾರನೇ ದಿನವೇ ನಡೆದಿರ್ತಕ್ಕಂಥ ರಕ್ತಪಾತ. ಬಟ್ ನನಗೆ ಗೊತ್ತಿಲ್ಲ ಆತನಿಗೆ ಎಷ್ಟು 34 ವಯಸ್ಸಂತೆ, ಈಕೆಗೆ ಇನ್ನೂ 16 ವರ್ಷ. ನಿನ್ನೆ ತಾನೇ SSLC ರಿಸಲ್ಟ್ ಬಂದಿದೆ, ಪಾಸ್ ಆಗಿದ್ದಾಳೆ. ಪಾಪ ಅವಳು ಖುಷಿನಲ್ಲಿ ಅವಳಿದ್ಲು. ಆ ಹುಡುಗಿನ ಅಪ್ರಾಪ್ತ ಬಾಲಕಿಯನ್ನ ಹೆಂಗೆ ಮದುವೆ ಮಾಡಿಕೊಟ್ರು ಅಂತಕ್ಕಂಥದ್ದು ಗೊತ್ತಿಲ್ಲ. ಇಲ್ಲಿ ತನಕ ಬಾಲಕಿಯ ರುಂಡ ಪತ್ತೆ ಆಗಿಲ್ಲ. ಬಟ್ ಈಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಆತ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಸೊ ಇದ್ರ ಕಥೆ ಏನು ಅಂತ ಒಂದು ರಿಪೋರ್ಟ್ ಇದೆ, ನೋಡೋಣ. SSLC ವಿದ್ಯಾರ್ಥಿನಿಯ ಭೀಕರ ಹತ್ಯೆ, ರುಂಡ ಕಡಿದು ಹೊತ್ತೊಯ್ದ ಪಾಗಲ್ ಪ್ರೇಮಿ. ಎಸ್, ಆಕೆ 10ನೇ ತರಗತಿಯ ಎಕ್ಸಾಮ್ ಬರೆದು ಉತ್ತಮ ಅಂಕ ಗಳಿಸಿ ತಾನು ಓದ್ತಾ ಇದ್ದ ಶಾಲೆಗೆ 100% ಫಲಿತಾಂಶ ತಂದುಕೊಟ್ಟಿದ್ಲು. ಅಲ್ಲದೆ ಮುಂದೆ ಚೆನ್ನಾಗಿ ಓದಿ ಭವಿಷ್ಯ ಕಟ್ಕೊಳ್ಳೋ ಖುಷಿಯಲ್ಲಿ ಕೂಡ ಇದ್ಲು. ಆದ್ರೆ ಆಗಬಾರ್ದಾಗ ಹೋಗ್ಬಿಟ್ಟಿದೆ. 16 ವರ್ಷದ ಮೀನಾ ಬರ್ಬರವಾಗಿ ಹತ್ಯೆಯಾಗಿದ್ದಾಳೆ. SSLC ವಿದ್ಯಾರ್ಥಿನಿಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಪಬ್ಲಿಕ್ ಟಿವಿ ಕೂಡ ಸ್ಥಳದಲ್ಲಿ ಇರ್ತಕ್ಕಂಥದ್ದು. ನೀವು ಇಲ್ಲಿ ದೃಶ್ಯದಲ್ಲಿ ನೋಡುವುದು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಸೂರ್ಲಬಿ ಗ್ರಾಮದಲ್ಲಿ ಈ ಒಂದು ಹೇಯ ಕೃತ್ಯ ನಡೆದಿರ್ತಕ್ಕಂಥದ್ದು ಕೂಡ ದೃಶ್ಯದಲ್ಲಿ ಕಾಣ್ತದೆ. ಯಾಕಂದರೆ ನಿನ್ನೆ 10ನೇ ಕ್ಲಾಸ್ ಹುಡುಗಿ ಶಾಲೆಯಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸಿ ತೇರ್ಗಡೆಯನ್ನು ಹೊಂದಿರ್ತಾಳೆ. ಇಡೀ ಗ್ರಾಮದಲ್ಲಿ ಕೂಡ ಒಂದು ಸಂತಸ ಕೂಡ ಮನೆ ಮಾಡಿರ್ತಕ್ಕಂಥದ್ದೇ. ಅಷ್ಟೇ ಅಲ್ಲದೆ ಇದೇ ಹುಡುಗಿಯ ಮನೆಯಲ್ಲಿ ಒಂದು ಪ್ರೀತಿಸಿದಂಥ ಹುಡುಗನ ಜೊತೆ ಒಂದು ಎಂಗೇಜ್ಮೆಂಟ್ ಕೂಡ ನಡೆದಿರ್ತದೆ. ಆದರೆ ಎಂಗೇಜ್ಮೆಂಟ್ ನಡೆದಂತಹ ಸಂದರ್ಭದಲ್ಲಿ ಇಲ್ಲಿಯ ಸ್ಥಳೀಯ ಗ್ರಾಮಸ್ಥರು ಯಾರೋ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನ ನೀಡಿದ್ದಾರೆ. ಪ್ರಕಾಶ್ ಅವನು ಸಂಜೆ ವೇಳೆಗೆ ಇದೇ ಸ್ಥಳಕ್ಕೆ ಬಂದು ಆಕೆ ಅಂದ್ರೆ ಆ ಮನೆಗೆ ಹೋಗಿರ್ತಾನೆ. ಆ ಮನೆಗೆ ಹೋದ್ಮೇಲೆ ಒಂದಷ್ಟು ಮಾತು ನಡೆದಿರ್ತಕ್ಕಂಥದ್ದು. ಮಾತು ನಡೆದು ಅಲ್ಲೇ ಆ ಹುಡುಗಿಯನ್ನ ತಂದೆ ತಾಯಿ ಮೇಲೂ ಕೂಡ ಹಲ್ಲೆಯನ್ನ ಮಾಡಿ ಆ ಹುಡುಗಿನ ಸುಮಾರು ದೂರ ಎಳೆದೊಯ್ದು ಈ ಸ್ಥಳದಲ್ಲಿ ಬಂದು ಕತ್ತಿಯಿಂದ ಕಡಿದು ಹತ್ಯೆಯನ್ನ ಮಾಡಿದ್ದಾನೆ. ರುಂಡ ಮತ್ತು ಮುಂಡವನ್ನ ಬೇರೆ ಮಾಡಿ ರುಂಡವನ್ನ ತೆಗೆದುಕೊಂಡು ಇದೀಗ ಹೋಗಿರ್ತಕ್ಕಂಥದ್ದು. ಈಗ ದೃಶ್ಯದಲ್ಲಿ ನೋಡ್ಬೋದು, ಪೊಲೀಸರು ಕೂಡ ಸ್ಥಳಕ್ಕೆ ದೌಡಾಯಿಸಿ ಸ್ಥಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮಾಜರ
ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಶ್ವಾನದಳ ಕೂಡ ಬಂದಿರತಕ್ಕಂಥದ್ದು. ಆತ ಆರೋಪಿ ಏನು ತಲೆಯೊಂದಿಗೆ ಕಣ್ಮರೆಯಾಗಿದ್ದಾನೆ, ಅವನ್ನ ಶೋಧ ಕಾರ್ಯ ಕೂಡ ಬಹಳ ಶೀಘ್ರವಾಗಿ ನಡೆಸ್ತೀವಿ ಅನ್ನೋದು ಕೂಡ ಪೊಲೀಸ್ ಮೂಲಗಳ ಮಾಹಿತಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಪೊಲೀಸರು ಎಲ್ಲ ಕಡೆಯೂ ಕೂಡ ಒಂದು ರೀತಿ ಸರ್ಚಿಂಗ್ ಅನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅಪ್ರಾಪ್ತೆ ಜೊತೆ ನಿಶ್ಚಿತಾರ್ಥ ತಡೆದಿದ್ದಕ್ಕೆ ಕೊಲೆ, 2 ವರ್ಷದ ಬಳಿಕ ಮದುವೆ ಮಾಡ್ತೀನಿ ಅಂದಿದ್ದಕ್ಕೆ ಕಡಿದೇ ಬಿಟ್ಟ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಸೂರ್ಲಬ್ಬಿ ಗ್ರಾಮದ ಮೀನಾಳನ್ನ 34 ವರ್ಷದ ಪ್ರಕಾಶ್ ಮದುವೆಯಾಗೋ ಕನಸು ಕಂಡಿದ್ದ. ಇದಕ್ಕೆ 2 ಕುಟುಂಬದವರ ಸಮ್ಮತಿಯೂ ಇತ್ತು. ನೆನೆ ಮಧ್ಯಾಹ್ನ ಎಂಗೇಜ್ಮೆಂಟ್ ಕೂಡ ಇತ್ತು. ಅಪ್ರಾಪ್ತೆ ವಿವಾಹದ ಬಗ್ಗೆ ಗ್ರಾಮಸ್ಥರು ದೂರು ಕೊಟ್ಟಿದ್ರಿಂದ ಪೊಲೀಸರು ಗ್ರಾಮಕ್ಕೆ ಭೇಟಿ ಕೊಟ್ಟು ಎಂಗೇಜ್ಮೆಂಟ್ ಅನ್ನ ತಡೆದಿದ್ರು. ಇದರಿಂದ ಕೋಪಗೊಂಡ ಪಾಗಲ್ ಪ್ರೇಮಿ ಪ್ರಕಾಶ್ ತಂದೆ ತಾಯಿಯ ಎದುರೇ ಮೀನಾಳ ತಲೆ ಕಡ್ದು ಹೊತ್ಕೊಂಡೋಗಿದ್ದಾನೆ. ನಾ ಬಂದು ಇಷ್ಟೇ ಮಾತಾಡಿದೆ, ಹಿಂಗೆ ನಿಂದು ಕಾರ್ಬಾರ ಆದಮೇಲೆ ನೀವು ಹೋದ್ಮೇಲೆ ಇವಾಗ ನೀನು ಯಾಕೆ ವಾಪಸ್ ಬಂದೆ ಅಂತ ಕೇಳುವಾಗ ನೀನು ಯಾರು ಕೇಳೋಕ್ಕೆ ಅಂತ ಬಂದು ನನಗೊಂದು ಒದ್ದಿದ್ದಷ್ಟೇ. ಲಾಸ್ಟಿಗೆ ತಾಯಿನ ಮಗಳು ನಾವು ಕಂಪ್ಲೇಂಟ್ ಮಾಡ್ತೀವಿ, ನಿನ್ನ ಈ ಥರ ಬಿಟ್ಟರೆ ಸರಿ ಆಗಲ್ಲ, ಕಂಪ್ಲೇಂಟ್ ಮಾಡ್ತೀನಿ ಅಂತ ಬಾಣೆ ಉದ್ದ ರೋಡಲ್ಲಿ ಈ ಕಡೆ ಬಂದು ಆ ಕಡೆ ಬಳಸಿ ಬಂದು ಮೊದಲು ತಾಯಿಗೆ ಕಡ್ದಿದ್ದಾಳೆ. ತಕ್ಷಣ ಮಗಳು ಪಪ್ಪ ಪಾಪ ಪಾಪ ಅಂತ ಕೂಗ್ತಾಯಿತ್ತು ಅಂತ ಹೋಗೋರೆಗೆ ನೋಡ್ತೀವಿ ರೋಡಲ್ಲಿ ಉದ್ದ ಮಲಗಿದ್ದಾಳೆ. ಹೀಗೇ ಕೂಗೊಂಡು ಹೋಗ್ಬಿಡ್ಬೇಕಾದ್ರೆ ತಲೆ ಇಲ್ಲ, ಅವನೂ ಇಲ್ಲ ತಲೆನೂ ಇಲ್ಲ. ಮೊದಲು ಆರೋಪಿ ಪ್ರಕಾಶ್ ಮೀನಾಳ ತಂದೆ ತಾಯಿ ಎದುರು ಜಗಳ ತೆಗೆದಿದ್ದಾನೆ. ಮಾತಿಗೆ ಮಾತು ಬೆಳೆದಿದೆ. ಗಲಾಟೆ ಬಳಿಕ ಹುಡುಗಿಯನ್ನ ಮನೆಯಿಂದ 100 ಮೀಟರ್ ಎಳ್ಕೊಂಡು ಹೋಗಿದ್ದಾನೆ. ನೋಡ್ತಾ ಇದ್ದಂತೆ ರುಂಡವನ್ನೇ ಕಡ್ದು ಹೊತ್ಕೊಂಡೋದ. ಇಡೀ ಘಟನೆ ಬಗ್ಗೆ ಗ್ರಾಮಸ್ಥರು ವಿವರಿಸಿದ್ದು ಹೀಗೆ. ತಾಯಿ ಮತ್ತು ಮಗಳು ಇಬ್ಬರು ಮಲಗಿದ್ರಂತೆ ಸರ್. ಮಲಗಿದ್ದಂಥ ಸಂದರ್ಭದಲ್ಲಿ ಈ ಹುಡುಗ ಪಿಕಪ್ಪಲ್ಲಿ ಬಂದು ಇಳಿದು ತಾಯಿ ಮಗಳು ಮಲಗಿದ್ದಲ್ಲಿಂದನೇ ಮಗಳನ್ನ ಕರ್ಕೊಂಡು ಹೇಳ್ಕೊಂಡು ಬರಬೇಕಾದ್ರೆ ತಾಯಿ ಕೇಳಿದ್ರಂತೆ, ಯಾಕೆ ಹೇಳ್ಕೊಂಡು ಹೋಗ್ತಾ ಇದೆಯಾ ಅಂತ ಹೇಳಿ ತಾಯಿಗೆ ಫಸ್ಟ್ ಮಗಳಿಗೆ ಒಂದು ಏಟು ಹೊಡೆಯುವಾಗ ಹೊಡಿಬೇಡ, ಯಾಕೆ ಹೊಡಿತಾ ಇದೆಯಾ, ನನ್ನ ಮಗಳಿಗೆ ನಾನು ಹೊಡೆದು ಸಾಕಿಲ್ಲ ಅಂತ ಹೇಳಬೇಕಾದ್ರೆ ತಾಯಿಯನ್ನು ಕತ್ತಿಯಿಂದ ಕಡ್ದಿದ್ದಾನೆ ಸರ್. ಅವನು ಅಲ್ಲಿಂದ ಹುಡುಗಿನ ಹೇಳ್ಕೊಂಡು ಬಂದು ಕೊಲೆನೇ ಮಾಡಿದ್ದಾನೆ ಸರ್. ಪ್ರಕಾಶ್ 32 ವರ್ಷ ಆ ವ್ಯಕ್ತಿ ಸುಮಾರು 5ವರೆಗೆ ಆ ಹುಡುಗಿ ಮನೆಗೆ ನುಗ್ಗಿ ಅಲ್ಲಿಂದು ತಂದೆ ತಾಯಿಗೆ ಮನೆಯಲ್ಲಿ ಒದ್ದು ತಾಯಿಗೆ ಗಾಯವನ್ನು ಉಂಟು ಮಾಡಿ ಈ ಹುಡುಗಿಯನ್ನು ಕರ್ಕೊಂಡು ಬಂದು ಒಂದು 150 ಮೀಟರ್ ಮನೆಯಲ್ಲಿಂದ 150 ಮೀಟರ್ ಕರ್ಕೊಂಡು ಬಂದು ಮರೆ ಕಡೆಯ ಒಂದು ಮಚ್ಚಿನಲ್ಲಿ ಈ ಹುಡುಗಿಯನ್ನು ತಲೆಯನ್ನು ಕೊಯ್ದಿದ್ದಾನೆ. ಆ ಅಕ್ಯೂಸ್ಡ್ ಜೊತೆಗೆ ಹೋಗಿರುವ ಒಂದು ವ್ಯಕ್ತಿ ಮತ್ತು ಅದು ಗಾಡಿ ಕೂಡ ಅದು ಪತ್ತೆ ಮಾಡಬೇಕಾಗುತ್ತದೆ ಮತ್ತು ಅಕ್ಯೂಸ್ಡನ್ನು ಕೂಡ ನನ್ನ ಪತ್ತೆ ಮಾಡಬೇಕಾಗಿರುತ್ತದೆ. ಒಟ್ಟಾರೆ SSLC ಪಾಸದ ಖುಷಿಯಲ್ಲಿದ್ದ ಬಾಲಕಿ ಇದೀಗ ಸಾವಿನ ಮನೆ ಸೇರಿದ್ದಾಳೆ. ಮನೆ ಮಗಳನ್ನ ಕಳೆದುಕೊಂಡ ಪೋಷಕರು ದುಃಖದಲ್ಲಿದ್ದಾರೆ. ಬಾಲಕಿಯ ಹತ್ಯೆ ಇಡೀ ಕೊಡಗನ್ನೇ ಬೆಚ್ಚಿ ಬೀಳಿಸಿದೆ. ಪಬ್ಲಿಕ್ ಟಿವಿ, ಮಡಿಕೇರಿ.